ಮತ್ತೊಂದು ಕಡೆ ತಮಿಳುನಾಡಿನ ಪ್ರಮುಖ ದೇಗುಲಗಳಲ್ಲಿ ಡಿಕೆ ಶಿವಕುಮಾರ್ ಹೋಮ ಪೂಜೆ ನಡೆಸಿದ್ದರು. ಇವತ್ತು ಮತ್ತೆ ಶೃಂಗೇರಿ ಶಾರದೆಗೆ ಅವರು ಮೊರೆ ಹೋಗಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಕಾರ್ತ್ಯವೀರಾರ್ಜುನ ದೇವರಿಗೆ ಡಿಕೆ ಶಿವಕುಮಾರ್ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇವತ್ತಿನ ಡಿಕೆ ಶಿವಕುಮಾರ್ ಅವರ ಟೆಂಪಲ್ ರನ್ ಹೇಗಿತ್ತು, ಬಿಜೆಪಿ ನಾಯಕರುಗಳು ಇದನ್ನು ಹೇಗೆ ವ್ಯಾಖ್ಯಾನಿಸ್ತಾ ಇದ್ದಾರೆ, ಬರೀ ಈ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಪ್ರತ್ಯಂಗಿರ ದೇವಿ ದರ್ಶನದ ಬಳಿಕ ಡಿಕೆ ಶೃಂಗೇರಿ ಪ್ರವಾಸ. ಇಷ್ಟಾರ್ಥ ಸಿದ್ಧಿಗೆ ಕಾರ್ತ್ಯವೀರಾರ್ಜುನ ದೇವರಿಗೆ ಡಿಕೆ ಮೊರೆ. 2 ದಿನಗಳ ಹಿಂದಷ್ಟೇ ತಮಿಳುನಾಡಿನ ಪ್ರತ್ಯಂಗಿರ ಹಾಗೂ ಪೆರುಮಾಳು ವರದರಾಜ ದೇಗುಲಕ್ಕೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಇಂದು ಬೆಳಿಗ್ಗೆ ಶೃಂಗೇರಿಯ ಶಾರದಾ ಮಠಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮಠದ ಆವರಣದಲ್ಲಿರುವ ಶನೇಶ್ವರ ದೇವಾಲಯದ ಕಾರ್ತ್ಯವೀರಾರ್ಜುನ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಡಿಕೆ ಶಿವಕುಮಾರ್ ಹೆಸರಲ್ಲಿ ಅರ್ಚಕರು ವಿಶೇಷ ಅರ್ಚನೆ ಮಾಡಿದರು. ಶಾರದಾಂಬೆಯ ದರ್ಶನದ ಬಳಿಕ ಡಿಸಿಎಂ ಡಿಕೆ ಗುರು ನಿವಾಸಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಇಷ್ಟಾರ್ಥ ಸಿದ್ಧಿಗೆ ಪ್ರಸಿದ್ಧವಾಗಿರುವ ಕಾರ್ತ್ಯವೀರಾರ್ಜುನನ ಮುಂದೆ ಇಷ್ಟಾರ್ಥ ಸಿದ್ಧಿಗಾಗಿ ಪೂಜೆ ಸಲ್ಲಿಕೆ ಮಾಡಲಾಗುತ್ತೆ. ಹಿಂದಿನ ಕಾಲದಲ್ಲಿ ರಾಜರುಗಳು ಅಧಿಕಾರಕ್ಕಾಗಿ ಪೂಜೆ ಸಲ್ಲಿಸುತ್ತಿದ್ರು ಎಂಬ ಪ್ರತೀತಿ ಇದೆ. ತುಂಗಾ ತೀರದಲ್ಲಿರುವ ಪುರಾತನ ಪ್ರಸಿದ್ಧ ದೇವಾಲಯ ಇದಾಗಿದ್ದು ಶೃಂಗೇರಿ ಶಾರದಾ ಮಠದ ಆವರಣದಲ್ಲಿದೆ. ಕಾರ್ತ್ಯವೀರಾರ್ಜುನ ದೇವರು ದೇವಾಲಯದ ಹೊರಭಾಗದಲ್ಲಿದ್ದು ಶಂಕರಾಚಾರ್ಯರ ಕಾಲದಲ್ಲಿ ದೇವಾಲಯ ನಿರ್ಮಾಣವಾಗಿದೆ. ಇಲ್ಲಿಗೆ ಬರುವ ಭಕ್ತರು ಕೈ ಮುಗಿದು ಇಷ್ಟಾರ್ಥ ಸಿದ್ಧಿಯಾಗುವಂತೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜೈ. ಕಾರ್ಯಕರ್ತರ ಜೈಕಾರ, ಫಲಾಫಲ ದೇವರದ್ದೆಂದ ಡಿಸಿಎಂ. ಇದಕ್ಕೂ ಮುನ್ನ ಶೃಂಗೇರಿಗೆ ಡಿಸಿಎಂ ಡಿಕೆ ಬಂದಿಳಿಯುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಾಗತಿಸಿದ್ರು. ಈ ವೇಳೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜೈ ಅಂತ ಘೋಷಣೆ ಕೂಗಿದ್ರು. ಇದೇ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಸು ಕದಾಚನ ಅಂತ ಶ್ಲೋಕ ಹೇಳಿದ್ರು. ಅಲ್ಲದೆ ಮಾಡೋ ಪ್ರಯತ್ನ ಎಲ್ಲ ಭಗವಂತನಿಗೆ ಮಾಡೋಣ, ಫಲಾಫಲ ಭಗವಂತ ಕೊಡ್ತಾನೆ ಅಂದ್ರು. ಕರ್ಮಣ್ಯವಾಧಿಕಾರಸ್ತು ಮಾ ಫಲೇಸು ಕದಾಚನ, ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲಾಫಲ ಭಗವಂತ ಕೊಡ್ತಾನೆ. ಅದ್ರ ಮೇಲೆ ನಂಬಿಕೆ ಇರೋದು. ಡಿಕೆ ಶಿವಕುಮಾರ್ ಅಧಿಕಾರಕ್ಕಾಗಿ ಶತ್ರು ನಾಶಕ್ಕಾಗಿ ಹೋಗೋದು ಅಂತ ಎಚ್ಡಿಕೆ ಕಾಲೆಳೆದಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಡಿಕೆ ಶಿವಕುಮಾರ್ ಅವರು ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೇನೆ ಎಂದಿದ್ದಾರೆ. ಎಲ್ರು ದೇವರೇ ಕಾಪಾಡಬೇಕು, ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರು ನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗ್ಲಿ. ಅವರು ಕದ್ದು ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ. ಅವ್ರು ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ದೇವ್ರಿಗೆ ದಿನಾ ಬೆಳಗ್ಗೆ ನಾನು ಪೂಜೆ ಮಾಡ್ತೀನಿ. ನಾನು ಹಿಂದೆ ಮುಂದೆ ಮಾಡಕ್ ಹೋಗಲ್ಲ. ದಿನಾ ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮಂತವ್ರು ನಂಗೆ ತೊಂದರೆ ಕೊಡೋದ್ರಿಂದ ರಕ್ಷಣೆ ಕೊಡಪ್ಪ ಅಂತಾನು ನಾನು ಮನವಿ ಮಾಡ್ತೀನಿ. ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಬಗ್ಗೆ ವಿಪಕ್ಷ ನಾಯಕರು ಟೀಕಿಸುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡುವೆಯೇ ಡಿಕೆ ದೇವರ ದರ್ಶನ ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.